ವಿಠ್ಠಲ ರುಕುಮಾಯಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ. ಹನ್ವಿಕಾ ಸ್ತ್ರೀ 8 ಜನವರಿ 2023 6:32 ಬೆಳಗ್ಗೆ ಬೆಂಗಳೂರಲ್ಲಿ ಜನನ. ಪುಷ್ಯ ನಕ್ಷತ್ರ, ಕರ್ಕ ರಾಶಿ, ಧನು ಲಗ್ನದಲ್ಲಿ ಜನನ. ಧನು ಲಗ್ನ. ವೈದ್ಯತಿ ಯೋಗದಲ್ಲಿ ಹುಟ್ಟಿದ್ದೀರಾ ನೀವು. ವೈದ್ಯತಿ ಯೋಗದಲ್ಲಿ ಹುಟ್ಟಿದ್ದೀರಾ, ನೋ ಪ್ರಾಬ್ಲಮ್. ಬನ್ನಿ ಹಾಗಾದರೆ ಜಾತಕದ ವಿಶ್ಲೇಷಣೆಯನ್ನು ಮಾಡೋಣ. ಇದು ಜಾತಕ ನಿಮ್ಮದು. ಇದು ನಿಮ್ಮ ಜಾತಕ, ಹೌದಾ? 1 ನೀವು, ನಿಮ್ಮ ವ್ಯಕ್ತಿತ್ವ, 2 ವ್ಯವಹಾರಗಳು, 3 ಪರಾಕ್ರಮ, 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟಗಳು, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇರಲಿಲ್ಲ, 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ರೆ ಲಾಭ ಸಿಗಲ್ಲ. 6ರಿಂದ 24 ಇರಬೇಕು. ಯಾಕಂದರೆ 0 to 10 ಇಯರ್ಸ್ ಅಂತ ಅರ್ಥ. ಇದು 24 to 29 65ರಿಂದ 100 ವರ್ಷ ಅಂತ ಅರ್ಥ. 6ರಿಂದ 24 ಅಂದರೆ 15ರಿಂದ 60 ವರ್ಷ ಅಂತ ಅರ್ಥ. ನೋಡಿ, ಇದನ್ನು ನಾವು ಬಾಲ್ಯಾವಸ್ಥೆ ಅಂತ ಕರಿತೀವಿ, ಇದನ್ನು ವೃದ್ಧಾಪ್ಯಾವಸ್ಥೆ ಅಂತ ಕರಿತೀವಿ, ಇದನ್ನು ಯೌವನಾವಸ್ಥೆ ಅಂತ ಕರಿತೀವಿ. ಯಾವುದೇ ಗ್ರಹ ಯೌವನಾವಸ್ಥೆಯಲ್ಲಿ ಇದ್ದರೆ 100ಕ್ಕೆ 100 ಒಳ್ಳೆ ಫಲ ಕೊಡುತ್ತೆ. ಆದರೆ ಉಚ್ಚ ಮತ್ತು ನೀಚ ಹಾಗೂ ರಾಹು ಕೇತುಗೆ ಈ ರೂಲ್ಸು ಅಪ್ಲೈ ಆಗುವುದಿಲ್ಲ. ಬನ್ನಿ ನೋಡೋಣ ಜಾತಕ ಹೇಗಿದೆ. ಸೂಪರ್ ಜಾತಕ, ನೋ ಪ್ರಾಬ್ಲಮ್. ಎಕ್ಸ್ಟ್ರಾ ಆರ್ಡಿನರಿ ಜಾತಕ, ಅಂದ್ರೂ ಅಡ್ಡಿ ಇಲ್ಲ. ಹೌದು, ನೋಡಿ ಗ್ರಹಗಳ ಸ್ಥಿತಿಯನ್ನು ನೋಡೋಣ. ಗ್ರಹಗಳ ಸ್ಥಿತಿ ನೋಡಲಿಲ್ಲ ಅಂದ್ರೆ ಗೊತ್ತಾಗೋದಿಲ್ಲ ನಿಮಗೆ, ಹೌದಾ? ನೋಡಿ, ವಕ್ರೀಯ ಗುರು ಇದ್ದಾನೆ, ಪ್ಲಸ್ ಅಸ್ತಂಗತ ಆಗಿದೆ. ನೋಡಿ ಈ ಮಾರ್ಕ್ ಇದೆಯಲ್ಲ, ಇದು ಅಸ್ತಂಗತ ಮಾರ್ಕು. ನೋಡಿ, ಇಲ್ಲಿ ವಕ್ರೀಯ ಇವನು ಇದ್ದಾನೆ, ಯಾರು? ಕುಜನೂ ಇದ್ದಾನೆ. ಸೊ ಇಲ್ಲಿ ಉಚ್ಚ ಮತ್ತು ನೀಚ ಗ್ರಹಗಳು ಯಾವುವು ಇಲ್ಲ. ಹೌದು, ಉಚ್ಚ ಮತ್ತು ನೀಚ ಗ್ರಹಗಳು ಯಾವುವು ಇಲ್ಲ. ಬನ್ನಿ ಹಾಗಾದರೆ ಜಾತಕದಲ್ಲಿ ಏನೇನಿದೆ ನೋಡೋಣ. ವಕ್ರೀಯರು ಮಾತ್ರ ಇದ್ದಾರೆ, ಅಸ್ತಂಗತ ಆಗಿದ್ದಾರೆ. ನೋಡಿ, ಬನ್ನಿ ಸ್ವಲ್ಪ ದೊಡ್ಡದು ಮಾಡ್ಕೊತೀನಿ. ನೋಡಿ, 1ನೇ ಭಾವದಲ್ಲಿ ಬುಧ ಇದ್ದಾನೆ, ಕರೆಕ್ಟಾ? 1ನೇ ಭಾವದಲ್ಲಿ ಬುಧ ಇದ್ದಾನೆ. ಹಾಗಾಗಿ ಇವನು 7 ಮತ್ತು 10ನೇ ಭಾವದ ಸ್ವಾಮಿ. ಸೂರ್ಯ 9ನೇ ಭಾವದ ಸ್ವಾಮಿ, 1ನೇ ಮನೆಯಲ್ಲಿ ಬಂದಿದ್ದಾನೆ. ಸೊ ಈ 4 ಏನು 4ದ್ರದ್ದು ನಿಮಗೆ ಫಲ ಸಿಗುತ್ತೆ. ಇಲ್ಲಿ ಏನು? ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ, ಒಳ್ಳೆ ಗುಣಗಳಿರ್ತವೆ, ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ, ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ, ಮೆಂಟಲಿ ಫಿಸಿಕಲಿ ಬಹಳ ಕೆಪಬಲ್ ಇರ್ತೀರಿ, ಸ್ಟ್ರಾಂಗ್ ಇರ್ತೀರಿ, ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತೀರಿ, ಒಳ್ಳೆ ಇಮೇಜನ್ನು ಬೆಳೆಸ್ಕೊಂಡಿರ್ತೀರಿ, ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟನ್ನು ಹೊಂದಿರ್ತೀರಿ, ಬಹಳ ಜವಾಬ್ದಾರಿತ ವ್ಯಕ್ತಿತ್ವ ನಿಮ್ಮದಾಗಿರುತ್ತೆ. ಇದು 1ನೇ ಭಾವದ ಫಲ. ಬಹಳ ಇಂಟೆಲಿಜೆಂಟ್ ಇರ್ತೀರಿ ನೀವು. ಹೌದು, ಬುದ್ಧಿವಂತರು, ಜ್ಞಾನವಂತರು, ಹೌದು, ತೀಕ್ಷ್ಣ ಬುದ್ಧಿಯವರು. ಬಟ್ ನೋಡಿ, ಇಲ್ಲಿ 7 ಕ್ಯಾರೆಟ್ ನೀವು ಪಚ್ಚೆ ಹಾಕಲಿಲ್ಲ ಅಂದ್ರೆ ನಡೆಯೋದಿಲ್ಲ. ಸರ್, ಪಚ್ಚೆ ಹಾಕಲೇಬೇಕು. ನನ್ನ ಹತ್ರ ಸಿಗುತ್ತೆ, ಫೋನ್ ಮಾಡಿ. 100% ಪಚ್ಚೆ ಹಾಕಲೇಬೇಕು. ಪಚ್ಚೆ ಹಾಕಲಿಲ್ಲ ಅಂದ್ರೆ ಜೀವನದಲ್ಲಿ ಎತ್ತರಕ್ಕೆ ಬೆಳೆಯೋದಿಲ್ಲ. ಯಾಕಂದ್ರೆ 7 ಮತ್ತು 10ನೇ ಭಾವದ ಫಲ ಸಿಗೋದಿಲ್ಲ ನಿಮಗೆ. ಆ 7 ಮತ್ತು 10ನೇ ಭಾವದ ಫಲ ಸಿಗಬೇಕು ಅಂದರೆ, ಬುದ್ಧಿಮಟ್ಟ ಹೆಚ್ಚಿಗೆ ಆಗಬೇಕಂದ್ರೆ ಮಗುವಿಗೆ 7 ಕ್ಯಾರೆಟ್ ಪಚ್ಚೆಯನ್ನು ನೀವು ಧರಿಸಲೇಬೇಕು. ಇಲ್ಲ ಅಂದರೆ ನಡೆಯೋದಿಲ್ಲ. ಕರೆಕ್ಟಾ? ನೋಡಿ, 7ನೇ ಭಾವದ ಸ್ವಾಮಿ. ನೋಡಿ, ಜಾತಕ 7ನೇ ಭಾವ ಏನು? ದಾಂಪತ್ಯ. ಮಗು ಚಿಕ್ಕದಿದೆ, ನಾನು ಮುಂದಿನ ಭವಿಷ್ಯ ಹೇಳಲೇಬೇಕಲ್ಲ. ಒಳ್ಳೆ ದಾಂಪತ್ಯವನ್ನು ಹೊಂದಿರ್ತೀರಿ, ಯಾವುದೇ ಸಂಶಯ ಬೇಡ. ಹೌದು, ಒಳ್ಳೆ ದಾಂಪತ್ಯವನ್ನು ಹೊಂದಿರ್ತೀರಿ, ಒಳ್ಳೆ ಗುಣಗಳುಳ್ಳ ಸುಸಂಸ್ಕೃತ ಗಂಡ ಸಿಗ್ತಾನೆ ನಿಮಗೆ. ದಾಂಪತ್ಯದ ಆಯುಷ್ಯ ಬಹಳ ದೊಡ್ಡದಾಗಿರುತ್ತೆ. ದಿನನಿತ್ಯ ಬರುವ ದುಡ್ಡಿಗೆ ಏನೂ ಕಡಿಮೆ ಆಗೋದಿಲ್ಲ. ಹಂತ ಹಂತವಾಗಿ ಬೆಳೀತಾ ಹೋಗ್ತೀರಿ. ದಿನನಿತ್ಯದ ನಡವಳಿಕೆ ಅಂದರೆ ಒಂದಿನ ಸೌಕರ್ಯ, ಒಂದಿನ ಬಡತನ, ಆಗೇನಿಲ್ಲ. ಒಂದೇ ಲೆವೆಲ್ ಜೀವನ ಹೋಗುತ್ತೆ. ಅಪ್ಪಿತಪ್ಪಿ ಸ್ವಂತ ಬಿಸ್ನೆಸ್ ಮಾಡಿದ್ರೆ 100ಕ್ಕೆ 100 ಲಾಭದಲ್ಲಿ ಹೋಗ್ತೀರಿ. ಪ್ರೊಫೆಷನಲಿಸ್ಟ್, ಡಾಕ್ಟರ್, ಅಡ್ವೊಕೇಟ್ ಈ ರೀತಿ ಆದರೆ 100ಕ್ಕೆ 100 ಒಳ್ಳೆ ಹೆಸರನ್ನು ಮಾಡ್ತೀರಿ. ಇದು 7ನೇ ಭಾವದ ಫಲ.
ಅದೇ ರೀತಿ 9ನೇ ಭಾವದ ಫಲವನ್ನು ಇಲ್ಲಿ ಅನುಭವಿಸ್ತೀರಿ. ಗುರುವಿನ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ. ಹೌದು, ಧರ್ಮವನ್ನು ನಂಬ್ತೀರಿ, ಭಾಗ್ಯವಂತರಾಗಿರ್ತೀರಿ, ಪ್ರಾಪ್ತಿಯನ್ನು ಪಡ್ಕೋತೀರಿ. ಏನೇ ಇಷ್ಟಪಟ್ಟು ಜೀವನದಲ್ಲಿ ಪ್ರಾಪ್ತಿಯನ್ನು ತಗೋತೀರಿ. ತಂದೆಯ ಜೊತೆಗೆ ಬಹಳ ನಿಕಟ ಸಂಬಂಧ ಇರುತ್ತೆ. ಸಾಧನೆಗೆ ದಾರಿ ಮಾಡ್ಕೋತೀರಿ. ಸುಖಮಯ ಜೀವನವನ್ನು ಸಾಗಿಸ್ತೀರಿ. ಗೆಲುವು ಸದಾ ನಿಮ್ದಾಗಿರುತ್ತೆ. ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ, ಸಂಬಂಧಿಗಳಿಂದ ಸಹಾಯ ತಗೋತೀರಿ. ಅದು ಅಲ್ಲದೆ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ. ಬಹಳ ಲಕ್ಕಿಯಾಗಿರ್ತೀರಿ. ಪುಣ್ಯದ ಕೆಲಸ ಮಾಡೋದಲ್ಲದೆ ಮನೆಯಲ್ಲಿ ನೆಮ್ಮದಿಯಿಂದ ಜೀವನ ನಡೆಸ್ತೀರಿ. ಇದು 9ನೇ ಭಾವದ ಫಲ. ನೋಡಿ, ನೀವು ಮಾಡುವ ಕೆಲಸ ನಿಮಗೆ ಇಷ್ಟ ಆಗುತ್ತೆ, ಕೆಲಸದ ವಿಧಾನ ಇಷ್ಟ ಆಗುತ್ತೆ, ಕೆಲಸದಲ್ಲಿ ಗೆಲುವು ಕಾಣ್ತೀರಿ, ಕೆಲಸದಲ್ಲಿ ಗಳಿಕೆಯನ್ನು ಪಡ್ಕೋತೀರಿ. ತಂದೆಯ ಜೊತೆಗೆ ಕೊನೆಯವರೆಗೂ ನಿಕಟ ಸಂಬಂಧ ಹೊಂದುವುದಲ್ಲದೆ ಮಾನ, ಪ್ರತಿಷ್ಠೆ, ಯಶಸ್ಸು, ಕೀರ್ತಿ, ಸ್ಥಾನ, ಮಾನ, ಸಂಪತ್ತು ಎಲ್ಲವನ್ನೂ ಗಳಿಸಿ ಸುಖವಾಗಿರ್ತೀರಿ. ಇದು 10ನೇ ಭಾವದ ಫಲ. ನೋಡಿ, 1ನೇ ಮನೆಯಲ್ಲಿ ನೀವು ಎಲ್ಲಾ ಫಲವನ್ನು ಪಡ್ಕೊಂಡ್ರಿ. ದಿಸ್ ಇಸ್ ವಾಟ್ ಐ ಆಮ್ ಟೆಲ್ಲಿಂಗ್ ಯು. ಅದೇ ರೀತಿ ನೋಡಿ, 9ನೇ ಭಾವದ ಸ್ವಾಮಿ 1ನೇ ಮನೆಗೆ ಬಂದ್ರೆ ಏನಾಗುತ್ತೆ? 1ನೇದು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೆ. ಹೌದಾ? 2ನೇದು ಏನಾಗುತ್ತೆ? ಬುಧ 7 ಮತ್ತು 10ನೇ ಮನೆ ಸ್ವಾಮಿ 1ನೇ ಮನೆಗೆ ಬಂದ್ರೆ ಕುಬೇರ ಯೋಗ ಆಗುತ್ತೆ. ಸೂರ್ಯ ಮತ್ತು ಬುಧ ಯುತಿಯನ್ನು ನಾವೇನಂತೇವೆ? ಬುಧ ಆದಿತ್ಯ ರಾಜಯೋಗ ಅಂತೇವೆ. ಸಾಕ? ಬುಧ ಆದಿತ್ಯ ರಾಜಯೋಗ. ದಿಸ್ ಇಸ್ ಎಕ್ಸ್ಟ್ರಾಆರ್ಡಿನರಿ ಯೋಗ. ನೋಡಿ, ಶ್ರೇಷ್ಠ ಮಹಾಲಕ್ಷ್ಮಿ ಯೋಗದಲ್ಲಿ ಸಂಪತ್ತು, ಐಶ್ವರ್ಯ, ದಾಂಪತ್ಯ, ವಿದ್ಯೆ, ಕಟ್ಟಿಟ್ಟ ಬುತ್ತಿ. ಹೌದು, ಸಂಪತ್ತು, ಐಶ್ವರ್ಯ, ದಾಂಪತ್ಯ, ವಿದ್ಯೆ, ಕಟ್ಟಿಟ್ಟ ಬುತ್ತಿ. ಕುಬೇರ ಯೋಗದಲ್ಲಿ ಸಂಪತ್ತು, ಐಶ್ವರ್ಯ, ನೆಮ್ಮದಿ, ಕಟ್ಟಿಟ್ಟ ಬುತ್ತಿ. ಬುಧ ಆದಿತ್ಯ ರಾಜಯೋಗ ನೋಡಿ, ಸಂಪತ್ತು, ಐಶ್ವರ್ಯ, ಜ್ಞಾನ, ವಿದ್ಯೆ, ಬುದ್ಧಿ ಎಲ್ಲಕ್ಕಿಂತ ಸ್ಥಾನ ಮತ್ತು ಕೀರ್ತಿ, ಇದು ಕಟ್ಟಿಟ್ಟ ಬುತ್ತಿ ಅಲ್ಲಿ ಬುಧ ಆದಿತ್ಯ ರಾಜಯೋಗದಲ್ಲಿ. ಹೌದು ನೋಡಿ, ಇವತ್ತು ಇವರು ನಮ್ಮ ಸಿದ್ದರಾಮಯ್ಯವರು ಬುಧ ಆದಿತ್ಯ ರಾಜಯೋಗದಲ್ಲಿ ಹುಟ್ಟಿದ್ದಾರೆ. ಯಡಿಯೂರಪ್ಪಾಜಿ ಬುಧ ಆದಿತ್ಯ ರಾಜಯೋಗದಲ್ಲಿ ಹುಟ್ಟಿದ್ದಾರೆ. ಹೌದು, CT ರವಿ ಅವರು ಬುಧ ಆದಿತ್ಯ ರಾಜಯೋಗದಲ್ಲಿ ಹುಟ್ಟಿದ್ದಾರೆ. ವಿಜೇಂದ್ರ ಅವರು ಬುಧ ಆದಿತ್ಯ ರಾಜಯೋಗದಲ್ಲಿ ಹುಟ್ಟಿದ್ದಾರೆ. ತೇಜಸ್ವಿನಿ ಅವರು ಬುಧ ಆದಿತ್ಯ ರಾಜಯೋಗದಲ್ಲಿ ಹುಟ್ಟಿದ್ದಾರೆ. NT ರಾಮರಾವ್ ಅವರು ಬುಧ ಆದಿತ್ಯ ರಾಜಯೋಗ. ಚಂದ್ರಬಾಬು ನಾಯ್ಡು ಬುಧ ಆದಿತ್ಯ ರಾಜಯೋಗ. ಇದು ಯೋಗಿ ಆದಿತ್ಯನಾಥ್ ಬುಧ ಆದಿತ್ಯ ರಾಜಯೋಗ. JP ನಡ್ಡಾ ಬುಧ ಆದಿತ್ಯ ರಾಜಯೋಗ. ಅಮಿತ್ ಶಾ ಬುಧ ಆದಿತ್ಯ ರಾಜಯೋಗ. ಸುಸ್ಮಿತಾ ಸೇನ್ ಬುಧ ಆದಿತ್ಯ ರಾಜಯೋಗ. ಐಶ್ವರ್ಯ ರಾಯ್ ಬುಧ ಆದಿತ್ಯ ರಾಜಯೋಗ. ಅಭಿಷೇಕ್ ಬಚ್ಚನ್ ಬುಧ ಆದಿತ್ಯ ರಾಜಯೋಗ. ಕಾರ್ತಿಕೇಯನ್ ಬುಧ ಆದಿತ್ಯ ರಾಜಯೋಗ. ಅಕ್ಷಯ್ ಕುಮಾರ್ ಬುಧ ಆದಿತ್ಯ ರಾಜಯೋಗ. TVS ಸುಂದರಂ ಬುಧ ಆದಿತ್ಯ ರಾಜಯೋಗ. ಆದಿತ್ಯ ಬಿರ್ಲಾ ಬುಧ ಆದಿತ್ಯ ರಾಜಯೋಗ. ಇದರ ಅರ್ಥ ಏನು ಅಂದ್ರೆ, ನೀವು ಸಿನಿಮಾದಲ್ಲೂ ಹೆಸರು ಮಾಡಬಹುದು, ರಾಜಕೀಯದಲ್ಲೂ ಹೆಸರು ಮಾಡಬಹುದು, ಒಳ್ಳೆ ಲೆಕ್ಚರರು ಆಗ್ಬೋದು, ಇಲ್ಲ KS IAS ಆಗ್ಬೋದು, ಇಲ್ಲ ಒಳ್ಳೆ ಬಿಸ್ನೆಸ್ ಮನ್ನು ಆಗ್ಬೋದು, ಇಲ್ಲ ಸರ್ಕಾರದಲ್ಲಿ ದೊಡ್ಡ ಹುದ್ದೆನೂ ಅನುಭವಿಸ್ಬೋದು. ಬುಧ ಆದಿತ್ಯ ರಾಜಯೋಗ. ಆದರೆ 7 ಕ್ಯಾರೆಟ್ ಪಚ್ಚೆ ಹಾಕಲಿಲ್ಲ ಅಂದ್ರೆ ಆಗೋದಿಲ್ಲ. ಮಗು ಚಿಕ್ಕದಿದೆ, ಇವಾಗಲೇ ಹಾಕೋದು ಬಹಳ ಬೆಟರ್. ಹೌದು, ಯಾರ ಜಾತಕದಲ್ಲಿ ಈ 3 ಯೋಗಗಳಾಗ್ತಾವ, ಅವ್ರು ಒಳ್ಳೆ ತಂದೆ, ತಾಯಿ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಗಂಡ, ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳನ್ನು ಮಾಡುವುದಲ್ಲದೆ ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಅಂತಸ್ತು, ಒಳ್ಳೆ ಆರೋಗ್ಯ, ಆಯುಷ್ಯವನ್ನು ಕೊಟ್ಟು ನಿಮ್ಮನ್ನು ದೇವರು ಬಹಳ ಸುಖಮವಾಗಿ ಇಟ್ಟಿರ್ತಾನೆ. ಬಹಳ ಸಕ್ಸಸ್ಫುಲ್ ಆಗ್ತೀರಿ ಅಂತ ಜಾತಕ ಹೇಳ್ತಾ ಇದೆ. ಇಲ್ಲಿ ಯೋಗ ಚಂದ್ರಿಕೆ ಹಾಗೂ ಯೋಗ ಚಂದ್ರಿಕೆ ಬುಕ್ಕಿನಲ್ಲಿ ಸಂಪೂರ್ಣ ಗ್ರಂಥದಲ್ಲಿ ಸಂಪೂರ್ಣ ಈ ಯೋಗಗಳ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ದಿಸ್ ಇಸ್ ಅಲ್ಟಿಮೇಟ್ ಎಕ್ಸ್ಟ್ರಾಆರ್ಡಿನರಿ. ದಿಸ್ ಇಸ್ ಅಲ್ಟಿಮೇಟ್ ಎಕ್ಸ್ಟ್ರಾಆರ್ಡಿನರಿ. ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ, ಕುಬೇರ ಯೋಗ, ಬುಧ ಆದಿತ್ಯ ರಾಜಯೋಗ, 3 ಯೋಗಗಳು 1ನೇ ಭಾವದಲ್ಲಿ ಇರೋದ್ರಿಂದ ವಿಪರೀತ ಬುದ್ಧಿವಂತ, ಜ್ಞಾನವಂತ. ಸೊ ಸಿ ಕ್ಯಾನ್ ಬಿಕಮ್ ಎ ಡಾಕ್ಟರ್, ನೋ ಡೌಟ್, 100%. ಯಾಕಂದ್ರೆ ಚಂದ್ರ ಸ್ವಗ್ರಹಿಯಾಗಿದ್ದಾನೆ, ಇವನು ಸೂರ್ಯ ಬಂದು 1ನೇ ಮನೆಯಲ್ಲಿ ಕೂತಾನೆ. ಈ ಕ್ಯಾನ್ ಬಿಕಮ್ ಎ ಡಾಕ್ಟರ್, ನೋ ಡೌಟ್ ಎಟ್ ಆಲ್.
ಸರಿಯಾಗಿ ಬೆಳೆಸಿ. ಪಚ್ಚೆ ಹಾಕ್ಬೇಕಮ್ಮ, ಪಚ್ಚೆ ಹಾಕಲಿಲ್ಲ ಅಂದರೆ ರಿಸಲ್ಟ್ ಸಿಗುವುದಿಲ್ಲ ನಿಮಗೆ. ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಶುಕ್ರ 6ನೇ ಭಾವದ ಸ್ವಾಮಿ, ಇವನು ಶಾಂತಿ ಮಾಡ್ಬೇಕು ನೀವು. ಸ್ವಲ್ಪ ಏಜ್ಗೆ ಬಂದಾಗ ಒಂದು ಸ್ವಲ್ಪ ದಾರಿ ತಪ್ಪು ಚಾನ್ಸಸ್ ಇರುತ್ತೆ. ದಯವಿಟ್ಟು ಶುಕ್ರ ಶಾಂತಿಯನ್ನು ಮಾಡ್ಕೊಂಡ್ಬಿಡಿ. ಹೌದು, ವಿರೋಧಿ ಅವನು 6ನೇ ಭಾವ ವ್ಯವಹಾರಿಕವಾಗಿ ಸ್ವಲ್ಪ ಕೆಡಿಸ್ತಾನೆ. ಹಣ ಲಾಸ್ ಆಗ್ಬೋದು, ಇಲ್ಲ ದುಡ್ಡು ಲಾಸ್ ಆಗ್ಬೋದು, ಸ್ವಲ್ಪ ದಾರಿ ತಪ್ಪಬಹುದು. ಈ ರೀತಿ ಆಗೋ ಚಾನ್ಸಸ್ ಭಾಳ ಇರುತ್ತೆ. ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಶುಕ್ರ ಶಾಂತಿ ನೀವು ಮಾಡ್ಕೊಳ್ಳೋದು ಬಹಳ ಉತ್ತಮ. 2ನೇ ಭಾವದ ಸ್ವಾಮಿ ನೋಡಿ, ಇವನು 2ನೇ ಭಾವದ ಸ್ವಾಮಿ ಯಾರು? ಶನಿ, ತಾತ್ಕಾಲಿಕ ಮಿತ್ರ. ನಾನು ನಿಮ್ಗೆ ಹೇಳಿಲ್ಲ ಅನ್ಸುತ್ತೆ. ನೋಡಿ, ಧನು ಲಗ್ನದ ಯೋಗಕಾರಕ ಗ್ರಹ ಗುರು 1ನೇದ್ದೇ, 2ನೇದು ಬಂದು ಕುಜ, 3ನೇದು ಬಂದು ಬುಧ, 4ನೇದು ಬಂದು ಸೂರ್ಯ. ತಾತ್ಕಾಲಿಕ ಮಿತ್ರ ಶನಿ, ಅತಿ ದೊಡ್ಡ ವಿರೋಧಿ ರಾಹು ಮತ್ತು ಕೇತು, ಮತ್ತೆ ಚಂದ್ರ ಹಾಗೂ ಶುಕ್ರ ಅತಿ ದೊಡ್ಡ ವಿರೋಧಿ. ಹೌದು, ಒಂದೊಂದ್ಸಲ ಮಿಸ್ ಆಗಿರುತ್ತೆ ನೋಡಿ. ಹಾಗಾಗಿ ಶುಕ್ರ ಏನಿದಾನಲ್ಲ ಇಲ್ಲಿ ಒಳ್ಳೆಯವನಲ್ಲ ಅವನು. ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಶುಕ್ರ ಇಲ್ಲಿ ಒಳ್ಳೆಯ ಫಲ ಕೊಡೋದಿಲ್ಲ. ದಯವಿಟ್ಟು ನೀವು ಅವನಿಗೆ ಶಾಂತಿ ಮಾಡ್ಕೊಳ್ಳೋದ್ರಿಂದ 100ಕ್ಕೆ 100 ನಿಮ್ಗೆ ಒಳ್ಳೆಯ ಫಲ ಸಿಗುತ್ತೆ. ಹೌದು, ಶುಕ್ರ ಶಾಂತಿ ಆಗಲೇಬೇಕು. ಇಲ್ಲಾಂದರೆ ಸ್ವಲ್ಪ ವ್ಯವಹಾರಿಕವಾಗಿ ಇಲ್ಲ ಕ್ಯಾರೆಕ್ಟರ್ ವೈಸ್ ಸ್ವಲ್ಪ ದಾರಿ ತಪ್ಪು ಚಾನ್ಸಸ್ ಇದೆ. ಬಹು ಚಿಕ್ಕದಿದೆ, ಇವಾಗಲೇ ಮಾಡಿಸ್ಕೊಂಡ್ಬಿಡೋದು ಬಹಳ ಉತ್ತಮ. ಹೌದು, ಶನಿ ನೋಡಿ 2 ಮತ್ತು 3ನೇ ಭಾವದ ಸ್ವಾಮಿ ಇವನು. ಸೊ 2ನೇ ಮನೆಯಲ್ಲಿ ಸ್ವಗೃಹ ಆಗಿದ್ರಿಂದ ಈ 2 ಫಲವನ್ನು ನಿಮ್ಗೆ ಕೊಡ್ತಾನೆ ಅವನು. ಹೌದು, ಒಳ್ಳೆ ವ್ಯವಹಾರಸ್ಥರಾಗಿರ್ತಾರೆ, ಒಳ್ಳೆ ಬಿಹೇವಿಯರ್ ಇರುತ್ತೆ, ಒಳ್ಳೆ ಹ್ಯಾಬಿಟ್ಸ್ ಅನ್ನು ಕಲಿತಿರ್ತಾರೆ, ಒಳ್ಳೆ ನಡವಳಿಕೆಯಿಂದ ಎಲ್ಲರಿಗೂ ಇಷ್ಟ ಆಗ್ತಾರೆ. ದುಡ್ಡಿನ ಒಳಹರಿವು ಮತ್ತು ಹೊರಹರಿವು ಸಮತೋಲನದಲ್ಲಿರುತ್ತೆ. ಸಂಬಂಧಿಗಳಿಗೆ ಸಹಾಯ ಮಾಡ್ತಾರೆ, ಸಂಬಂಧಿಗಳಿಂದ ಸಹಾಯ ತಗೋತಾರೆ. ಎಲ್ಲರ ಜೊತೆಗೂ ಹೊಂದಾಣಿಕೆಯ ಬದುಕನ್ನು ಇಷ್ಟಪಡ್ತಾರೆ. ಹಣವನ್ನು ಸೇವ್ ಮಾಡ್ತಾರೆ, ಊಟದಲ್ಲಿ ಸ್ವಚ್ಛಂದವನ್ನು ಮೆರೀತಾರೆ. ಪರಿವಾರದ ಜೊತೆ ಎಷ್ಟೇ ಕೆಟ್ಟದಾಗಿರಲಿ ಅದನ್ನು ಎತ್ತರಕ್ಕೆ ತಗೊಂಡು ಹೋಗುವಷ್ಟು ಕೆಪಬಲ್ ಇವರಿಗೆ ಇರುತ್ತೆ. ಅದು ಅಲ್ಲದೆ ಇನಿಷಿಯಲಿ ಒಳ್ಳೆ ಸ್ಟಡೀಸ್ ಮಾಡ್ತಾರೆ. ಅದು ಅಲ್ಲದೆ ಮಾತಿನಲ್ಲಿ ವಚನತ್ವ ಮತ್ತು ನೀತಿ ರೀತಿ ಇರುತ್ತೆ. ಮಾತಿನ ದಾಟಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಸಂಸ್ಕಾರ, ನೆಮ್ಮದಿ ಹಾಗೂ ಸುಸಂಸ್ಕೃತಿಯಿಂದ ಬದುಕ್ತಾರೆ ಅಂತ ಹೇಳುತ್ತೆ ಶಾಸ್ತ್ರ. ನೋಡಿ, 2ನೇ ಭಾವದ ಫಲ ಇದು. ನೋಡಿ, 3ನೇ ಭಾವದ ಫಲ ತಿರುಗಾಟದಿಂದ ಲಾಭ ಪಡಿತಾರೆ, ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಧಿಸ್ತಾರೆ. ಬಹಳ ಪ್ರಯತ್ನಶೀಲರು. ಹೌದು, ಯಾವುದಾದಕ್ಕೂ ಒಂದು ಕೈ ಹಾಕಿದ್ರು ಅಂತಂದ್ರೆ, ಮಾಡಬೇಕು ಅಂತಂದ್ರೆ ಅದನ್ನು ಬಿಡೋದಿಲ್ಲ ಅವರು. ಅದು ಮುಗಿಯುವವರೆಗೂ ಅದ್ರ ಹಿಂದೆ ಬೆನ್ನು ಹತ್ತಾರೆ. ಬಹಳ ಪ್ರಯತ್ನಶಾಲಿಗಳು. ಯಾವುದೇ ಟ್ಯಾಲೆಂಟನ್ನು ಹೇಗೆ ಬೆಳೆಸಬೇಕು ಅನ್ನೋದನ್ನ ಬಹಳ ಅರಿವಿದ್ದವರು. ಮಾತಿನಲ್ಲಿ ಯಾರಿಗೂ ಸೋಲೋದಿಲ್ಲ. ಮಾತಿನಲ್ಲಿ ಗತ್ತಿರುತ್ತೆ, ಮಾತಿನಲ್ಲಿ ವಚನತ್ವ ಇರುತ್ತೆ. ಕಲೆಯಲ್ಲಿ ಬಹಳ ಆಸಕ್ತಿಯನ್ನು ಹೊಂದಿರ್ತಾರೆ. ಬರವಣಿಗೆ, ಸಾಹಿತ್ಯದಲ್ಲಿ ಅವರು ಬಹಳ ಇಷ್ಟಪಡ್ತಾರೆ. ಅದು ಅಲ್ಲದೆ ಯಾವುದೇ ಕಾಂಪಿಟಿಷನ್ಸ್ ಎಕ್ಸಾಮ್ ಅಂತ ಬರಲಿ 100ಕ್ಕೆ 100 ಲಾಭ ಪಡ್ಕೋತಾರೆ. ಕೆಲಸದ ಕೆಪಾಸಿಟಿ ಎಕ್ಸ್ಟ್ರಾ ಆರ್ಡಿನರಿ ಇರುತ್ತೆ. ಬಾಡಿಯಲ್ಲಿ ಸ್ಟ್ರೆಂತ್ ಚೆನ್ನಾಗಿರುತ್ತೆ. ಆಟಗಳಲ್ಲಿ ರುಚಿ ತೋರಿಸ್ತಾರೆ. ಬಹಳ ಪರಾಕ್ರಮಿ, ಧೈರ್ಯಶಾಲಿ ಆಗಿರ್ತಾರೆ. ಅದು ಅಲ್ಲದೆ ಅಕ್ಕ ತಂಗಿ, ಅಣ್ಣ ತಮ್ಮ ಜೊತೆ ಸಂಬಂಧವನ್ನು ಸರಿಯಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ. ಇದು 3ನೇ ಭಾವದ ಫಲ. ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ನೀವು ಇಲ್ಲಿ ಶನಿ ಶಾಂತಿ ಮಾಡಲೇಬೇಕು. ಇದು ಶುಕ್ರ ಶಾಂತಿ ಮಾಡ್ಕೊಳ್ಳಿ. ಇಲ್ಲಾಂದರೆ ನಾನು ಹೇಳಿದ್ನಲ್ಲ, ತೊಂದರೆಗೀಡಾಗ್ತೀರಾ ಅಷ್ಟೇ. ಹೌದು, ನೋಡಿ, ಗುರು ಸ್ವಗೃಹಿಯಾಗಿದ್ದಾನೆ. ಪಂಚಮಹಾಪುರುಷ ರಾಜಯೋಗ. ಏನು? ಪಂಚಮಹಾಪುರುಷ ರಾಜಯೋಗ. 5 ಗ್ರಹಗಳಿಂದಾಗುವ ಯೋಗ ಇದು. ರಾಹು ಕೇತು ಆಗಲಿ, ಸೂರ್ಯ ಚಂದ್ರನಿಂದ ಯಾವುದೇ ಪಂಚಮಹಾಪುರುಷ ರಾಜಯೋಗ ಆಗೋದಿಲ್ಲ. ನೋಡಿ, ಗುರು ತನ್ನ ಸ್ವಗೃಹಿಯಾಗಿ ಕೇಂದ್ರದಲ್ಲಿ ಬಂದರೆ 100ಕ್ಕೆ 100 ಅದು ಹೆಂಗಂದ್ರೆ ನೋಡಿ, ಕೇಂದ್ರ ಇದು 1 ಕೇಂದ್ರ, 4 ಕೇಂದ್ರ, 7 ಕೇಂದ್ರ, 10 ಕೇಂದ್ರ. ಅದ 2 ನಾವು ಧನೇಶ ಅಂತ ಕರಿತೀವಿ, 11 ಲಾಭೇಶ ಅಂತ ಕರಿತೀವಿ. ಕರೆಕ್ಟಾ? ಅದೇ ರೀತಿ 1, 5, 9 ತ್ರಿಕೋಣ ಅಂತ ಕರಿತೀವಿ. ಅದೇ ರೀತಿ 6, 8, 12 ಕೆಟ್ಟ ಸ್ಥಾನ ಅಂತ ಕರಿತೀವಿ. 3 50-50. ಯಾಕಂದ್ರೆ 3ನೇ ಮನೆ ಸ್ವಾಮಿ 2ನೇ ಮನೆಯಲ್ಲಿ ಇರೋದ್ರಿಂದ ಒಳ್ಳೆ ಫಲನೇ ಕೊಟ್ಟಿದ್ದಾನೆ. ಇಲ್ಲಿ ಗುರು ಕೇಂದ್ರದಲ್ಲಿ ಸ್ವಗೃಹಿಯಾಗಿ ಬಂದಿದ್ದಕ್ಕೆ ಇಲ್ಲಿ ಹಂಸ ಮಹಾಪುರುಷ ರಾಜಯೋಗ ಜನರೇಟ್ ಆಯಿತು. ಹಂಸ ಮಹಾಪುರುಷ ರಾಜಯೋಗ ಜನರೇಟ್ ಆಯಿತು. ಹಂಸ ಮಹಾಪುರುಷ ರಾಜಯೋಗ ಬಹಳ ದೊಡ್ಡ ರಾಜಯೋಗ ಇದು.
ಇವರು ಕ್ಯಾರೆಕ್ಟರ್ ಬಹಳ ಚೆನ್ನಾಗಿರುತ್ತೆ, ವ್ಯಕ್ತಿತ್ವ ಬಹಳ ಚೆನ್ನಾಗಿ ಬೆಳೆಸ್ಕೊತಾರೆ, ವಿಪರೀತ ಜ್ಞಾನಿ ಆಗಿರ್ತಾರೆ, ಹಿರಿಯರಿಗೆ ಬಹಳ ಪ್ರೇಮದಿಂದ ನಡ್ಕೋತಾರೆ, ಕಿರಿಯರ ಜೊತೆಗೂ ಬಹಳ ರೆಸ್ಪೆಕ್ಟಬಲ್ ಆಗಿ ನಡ್ಕೋತಾರೆ. ಅದು ಅಲ್ಲದೆ ಧರ್ಮವನ್ನು ನಂಬ್ತಾರೆ, ಆಧ್ಯಾತ್ಮಿಕ ಚಿಂತನೆ ಮಾಡ್ತಾರೆ, ದೇವರಲ್ಲಿ ವಿಪರೀತ ನಂಬಿಕೆ ಇರುತ್ತೆ. ಇವರು ಹಾರ್ಡ್ ವರ್ಕ್ ಮೇಲೆ ಬಹಳ ಡಿಪೆಂಡ್ ಆಗಿರ್ತಾರೆ, ತಮ್ಮ ಕೆಲಸದ ಮೇಲೆ ಬಹಳ ಡಿಪೆಂಡ್ ಆಗಿರ್ತಾರೆ. ಹಂಸ ಮಹಾಪುರುಷ ರಾಜಯೋಗಿಯವರು. ಹೌದು, ಅವರ ವ್ಯಕ್ತಿತ್ವ, ಅವ್ರ ಕ್ಯಾರೆಕ್ಟರ್ 4 ಜನಕ್ಕೆ ಮೆಚ್ಚುವಂಗಿರುತ್ತೆ, 4 ಜನ ಮೆಚ್ಚುತ್ತಾರೆ. ನೋಡಿ, ಪಂಚಮಹಾಪುರುಷ ರಾಜಯೋಗ ಬುಧನಿಂದ ಭದ್ರ, ಶುಕ್ರನಿಂದ ಮಾಲಿವ್ಯ, ಕುಜನಿಂದ ರುಚುಕ, ಶನಿಯಿಂದ ಸಸ, ಅದು ಅಲ್ಲದೆ ಗುರುನಿಂದ ಹಂಸ ಮಹಾಪುರುಷ ರಾಜಯೋಗ. ಯಾರಿಗೆ ಹಂಸ ಮಹಾಪುರುಷ ರಾಜಯೋಗ ಗೊತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ. ಬಹಳ ಬಹಳ ದೊಡ್ಡ ರಾಜಯೋಗ. ಯಾಕಂದ್ರೆ ನಾನು ಡಾಕ್ಟರ್ ಆಗ್ತಾಳೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಗುರು ಸ್ವಂತ ಮನೆಯಲ್ಲಿದ್ದಾನೆ, ಸೂರ್ಯ 1ನೇ ಮನೆ ಮಿತ್ರನ ಮನೆಗೆ ಬಂದಿದ್ದಾನೆ, ಅದು ಅಲ್ಲದೆ ಚಂದ್ರ ಸ್ವಗ್ರಿಯಾಗಿದ್ದಾನೆ. ಯಾರ ಜಾತಕದಲ್ಲಿ ಚಂದ್ರ, ಗುರು ಮತ್ತು ಸೂರ್ಯ ಇರ್ತಾರೆ ಅವರು ಫೇಮಸ್ ಡಾಕ್ಟರ್ ಆಗ್ತಾರೆ. ಹೌದು, ಈ ಹಂಸ ಮಹಾಪುರುಷ ರಾಜಯೋಗ ಅದ್ರ ಸ್ಟೈಲೇ ಹಂಗೆ ಅದು. ಹೌದು, ಬಟ್ 1-2-3 ಪೂಜೆ ಇದೆ, ದಯವಿಟ್ಟು ಆ ಮಗುಗೆ ಮಾಡಿಸ್ಬಿಡಿ. ಬಹಳ ಎತ್ತರಕ್ಕೆ ಬೆಳಿತಾಳೆ, ಬಹಳ ದೊಡ್ಡ ವ್ಯಕ್ತಿತ್ವ ಆಗುತ್ತೆ ಅವಳು. ಹೌದು, ಯಾರ ಜಾತಕದಲ್ಲಿ ಹಂಸ ಮಹಾಪುರುಷ ರಾಜಯೋಗ ಆಗುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ದೇನೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಗಂಡ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ, ಪ್ರತಿಷ್ಠೆ, ಅಂತಸ್ತು, ಸ್ಥಾನಮಾನ, ಕೀರ್ತಿ, ಆರೋಗ್ಯ, ಆಯುಷ್ಯವನ್ನು ಪಡ್ಕೊಂಡು ಬಹಳ ಎತ್ತರ ಸ್ಥಾನಕ್ಕೆ ಹೋಗ್ತಾಳೆ, ದೊಡ್ಡ ಕೀರ್ತಿಯನ್ನು ತರ್ತಾಳೆ, ವಿಪರೀತ ಸಾಹುಕಾರಿಕೆ ಹಾಗೂ ಒಳ್ಳೆ ಗುಣವಂತಿ ಆಗ್ತಾಳೆ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಬನ್ನಿ, 5ನೇ ಭಾವದಲ್ಲಿ ರಾಹು. ದಿಸ್ ಈಸ್ ಮೋಸ್ಟ್ ಡೇಂಜರಸ್. ಇದನ್ನ ನಾನು ಸರ್ಪದೋಷ ಅಂತ ಕರಿತೀನಿ. ನೋಡಿ, ಎಜುಕೇಶನ್ ಏನಾಗುವುದಿಲ್ಲ, ಎಜುಕೇಶನ್ಗೆ ಏನು ತೊಂದರೆ ಆಗುವುದಿಲ್ಲ. ಯಾಕಂದ್ರೆ ಸೂರ್ಯ ಲಗ್ನದ ಮೇಲೆ ಕೂತಿದ್ದಾನೆ, ಒಳ್ಳೆ ಎಜುಕೇಶನ್ ಆಗುತ್ತೆ. ಬಟ್ ದಾಂಪತ್ಯ ಮತ್ತು ಆರೋಗ್ಯದ ಸಮಸ್ಯೆ 100ಕ್ಕೆ 100 ಕಾಡುತ್ತೆ. ಹೌದು, ನೋಡಿ, 100ಕ್ಕೆ 100 ಕಾಡುತ್ತೆ ಇವಳಿಗೆ. ಮುಂದೆ ಇವಳು ದೊಡ್ಡವಳಾದ್ಮೇಲೆ ವಿಪರೀತ ರಾಹು ಕಾಲದಲ್ಲಿ, ರಾಹು ದಶೆಯಲ್ಲಿ, ರಾಹು ಭುಕ್ತಿಯಲ್ಲಿ, ರಾಹು ಸೂಕ್ಷ್ಮ ದಶೆಯಲ್ಲಿ ವಿಪರೀತ ಕಷ್ಟಗಳನ್ನು ಅನುಭವಿಸ್ತಾಳೆ. ವಿಪರೀತ ಸಾಲವನ್ನು ಮಾಡ್ಕೋಬಹುದು, ಜಗಳ ಜಾಪತ್ರೆಯಿಂದ ಇಡೀ ಜೀವನ ಕೊಟ್ಟಿರ್ಬೋದು, ವಿರೋಧಿಗಳು ಹುಟ್ಟುಕೋತಾರೆ, ಆರೋಗ್ಯದ ಸಮಸ್ಯೆ ಬರ್ಬೋದು, ಮನೆಯಲ್ಲಿ ಹೊಂದಾಣಿಕೆ ಇಲ್ದಂಗೆ ಆಗ್ಬೋದು, ವಿವಾದಗಳಿಗೆ ಗುರಿ ಆಗ್ಬೋದು, ಅಪವಾದಗಳಿಗೆ ಗುರಿ ಆಗ್ಬೋದು, ಕೋರ್ಟು ಕಚೇರಿ ಅಡ್ಡಾಡುವಂಥ ಪರಿಸ್ಥಿತಿ ಬರ್ಬೋದು, ಎಲ್ಲವೂ ಕೀಳುಗಳ ರೋಗಕ್ಕೆ ತುತ್ತಾಗ್ಬೋದು, ತಂದೆಯ ವ್ಯವಹಾರ ಕೆಟ್ಟು ಹೋಗ್ಬೋದು. ಕಾರಣ, ಕುಜ ಬಂದು 6ನೇ ಮನೆಯಲ್ಲಿ ಕೂತಿದ್ದಾನೆ. ಕುಜ ಶಾಂತಿನೂ ಆಗ್ಬೇಕು. ಇಲ್ಲಿ ರಾಹು ನೋಡಿ, ನನಗೆ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ನಾಗ ಪ್ರತಿಷ್ಠಾಪನೆ ಮಾಡ್ಕೋಬೇಕು, ಮನೆಯಲ್ಲಿ ನಾಗ ಪ್ರತಿಷ್ಠಾಪನೆ ಮಾಡಿಕೊಂಡು ದಿನನಿತ್ಯ ಅದಕ್ಕೆ ಅರಿಶಿನ ಲೇಪನ ಮಾಡಿ ಒಂದು ದೀಪ ಹಚ್ಚೋದ್ರಿಂದ ರಾಹು ಕೇತು ತಮ್ಮ ಕೆಟ್ಟತನವನ್ನು ಬಿಡ್ತಾರೆ, ತಮ್ಮ ಇದನ್ನು ಬಿಡ್ತಾರೆ. ಏನು, ನಿಶ್ಚತ್ವವನ್ನು ಬಿಟ್ಟು ಕೆಟ್ಟದ್ದನ್ನು ಮಾಡೋದು ಬಿಡ್ತಾರೆ. ಇಲ್ಲ ಅಂದ್ರೆ 100ಕ್ಕೆ 100 ತೊಂದರೆ ಕೊಡ್ತಾರೆ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಅಷ್ಟಮದಲ್ಲಿ ಚಂದ್ರ, ಆಹಾ, ಗುರುವಿನ ದೃಷ್ಟಿ ಇದೆ ಇವನಿಗೆ. ಹಾಗಾಗಿ ಇಲ್ಲಿ ಕೇಮಧರ್ಮ ದೋಷ ಆಗುವುದಿಲ್ಲ. ಬಟ್ ಒಂದ್ ಹೇಳ್ತೇನೆ, ವಿಪರೀತ ರಾಜಯೋಗದಲ್ಲಿ ನೋಡಿ ಇದಾನೆ. ನೋಡಿ, ವಿಪರೀತ ರಾಜಯೋಗ, ವಿಚಿತ್ರ ಯೋಗ, ಎಕ್ಸ್ಟ್ರಾ ಆರ್ಡಿನರಿ ಯೋಗ, ಅಲ್ಟಿಮೇಟ್ ಯೋಗ, ಸುಪೋಬ್ ಯೋಗ. ಇದೊಂಥರ ವಿಚಿತ್ರ ಯೋಗ. ಯಾರಿಗೆ ವಿಪರೀತ ರಾಜಯೋಗ ಇರ್ತಾರೋ ಅವ್ರು ಕಷ್ಟ ಅನುಭವಿಸಿ ಬಹಳ ಕಷ್ಟಪಟ್ಟ ಮೇಲೆ ಬರ್ತಾರೋ. ಫಾರ್ ಎಕ್ಸಾಂಪಲ್, 12 ವರ್ಷ ಒಂದು ದಶೆ ಅನ್ಕೊಳ್ಳಿ, ಡಿವೈಡೆಡ್ ಬೈ 3 ಮಾಡಿ, 3 1 3 4 4 ವರ್ಷ ವಿಪರೀತ ಕಷ್ಟ. ನರಕ ನಿಮ್ಮ ಮನೇಲೇ ಇದೆ ಅನ್ಬೇಕು. ಇಲ್ಲ, ನೀವು ನರಕದಲ್ಲಿ ಹೋಗಿದ್ದೀರಾ ಅನ್ಬೇಕು. ಇನ್ನು 4 ವರ್ಷ ರಿಲ್ಯಾಕ್ಸೇಷನ್ ಸಿಗುತ್ತೆ. ಹೌದು, ಇನ್ನು 4 ವರ್ಷ ಅನ್ಲಿಮಿಟೆಡ್ ಲಾಭ. ಯಾವ ಲೆವೆಲ್ ಲಾಭ ಅಂದ್ರೆ, ಜೀವನ ಉದ್ದಕ್ಕೂ ಗಳಿಸಬೇಕಾದಂತಹ ಗೌರವ, ಸಂಪತ್ತು, ಯಶಸ್ಸು, ಕೀರ್ತಿ, ಸಾಧನೆ ಎಲ್ಲವನ್ನೂ ಈ 4 ವರ್ಷದಲ್ಲಿ ಸಿಕ್ಕಿಬಿಡುತ್ತೆ. ಅದು ಅಲ್ಲದೆ ಮುಟ್ಟಿದ್ದೆಲ್ಲ ವಜ್ರವೈಡೂರ್ಯ, ನಡೆದಿದ್ದೆಲ್ಲ ಚಿನ್ನದ ದಾರಿ ಅಂತ ಹೇಳ್ಬೋದು. ಹೌದು, ಬಹಳ ದೊಡ್ಡ ರಾಜಯೋಗ ಇದು, ವಿಪರೀತ ರಾಜಯೋಗ. ನೋಡಿ,
ನಾನು ಹೇಳೋದನ್ನು ಸರಿಯಾಗಿ ಒಂದು ಸ್ವಲ್ಪ ನೀವು ಲಕ್ಷ್ಯ ಇಟ್ಟು ಕೇಳಿ ನೋಡಿ. 1ನೇ ಮನೆ ಓಕೆ, 2ನೇ ಮನೆ ಓಕೆ, 3ನೇ ಮನೆ ಓಕೆ, 4ನೇ ಮನೆ ಓಕೆ, 7ನೇ ಮನೆ ಓಕೆ, 8ನೇ ಮನೆ ಓಕೆ, 9ನೇ ಮನೆ ಓಕೆ, 10ನೇ ಮನೆ ಓಕೆ. ಕರೆಕ್ಟಾ? 11ನೇ ಮನೆ ಕೇತು ನೋ ಪ್ರಾಬ್ಲಮ್, ಇದು ಓಕೆ. ಕರೆಕ್ಟಾ? ನೀವು ಪೂಜೆ ಮಾಡ್ಕೋಬೇಕಾಗಿದ್ದು ನೋಡಿ, ಇಷ್ಟು ಭಾವಗಳು ಓಕೆ ಅದಾವೆ ನಿಮ್ಮ ಮಗಳಿಗೆ, ಬಹಳ ಚೆನ್ನಾಗಿದೆ. ನಾನು ಹೇಳೋದಿಷ್ಟೇ ನಿಮಗೆ, ಶುಕ್ರ ಶಾಂತಿ ಮಾಡ್ಕೊಳ್ಳಿ ಹಾಗೂ ಕುಜ ಶಾಂತಿ ಮಾಡ್ಕೊಳ್ಳಿ, ಪ್ಲಸ್ ನಾಗ ಪ್ರತಿಷ್ಠಾಪನೆ ಮಾಡಿ 100ಕ್ಕೆ 100 1000ಕ್ಕೆ 1000% ಮಗು ಬಹಳ ಎತ್ತರಕ್ಕೆ ಬೆಳೆಯುತ್ತೆ. ಒಂದು ವೇಳೆ ಶುಕ್ರ ಮತ್ತು ಕುಜ ಶಾಂತಿ ನೀವು ಮಾಡಿಸ್ಲಿಲ್ಲ ಅಥವಾ ನಾಗ ಪ್ರತಿಷ್ಠಾಪನೆ ಮಾಡಿಸ್ಲಿಲ್ಲ ಅಂದರೆ ಮಗು ಬೆಳವಣಿಗೆಯಲ್ಲಿ ಕುಂಠಿತ ಕಾಣುತ್ತೆ, ಅನಾರೋಗ್ಯಕ್ಕೆ ಈಡಾಗ್ಬೋದು. ಹೌದು, 5ನೇ ಮನೆ ರಾಹು ಅದು ಹೋಗಿ ಹೋಗಿ ಮೇಷ ಮನೆಯಲ್ಲಿ ಅನಾರೋಗ್ಯವನ್ನು ಕ್ರಿಯೇಟ್ ಮಾಡ್ತಾನೆ. ಹೌದು, ಬಹಳ ವೀಕ್ ಆಗ್ತಾಳೆ ಮೆಂಟಲಿ ಫಿಸಿಕಲಿ. ದಯವಿಟ್ಟು ಈ ಕೆಲಸ ಮಾಡಿ. ಹೌದು, ಆದರೆ 7 ಕ್ಯಾರೆಟ್ ಪಚ್ಚೆ ಹಾಕಲಿಲ್ಲ ಅಂದರೆ ನಡೆಯೋದಿಲ್ಲ. ಹೌದು, 7 ಕ್ಯಾರೆಟ್ ಪಚ್ಚೆ ಡಾಲರ್ ಮಾಡಿಕೊಡ್ತೀನಿ, ಫೋನ್ ಮಾಡಿ ನೀವು ನನಗೆ. 100% ಭಾಳ ಎತ್ತರಕ್ಕೆ ಹೋಗುತ್ತೆ ಮಗು, ಸಂಶಯನೇ ಇಲ್ಲ. 5 ನೋಡಿ, ಒಂದು ಕುಬೇರ ಯೋಗ, ಒಂದು ಮಹಾಲಕ್ಷ್ಮಿ ಯೋಗ, ಒಂದು ಬುಧ ಆದಿತ್ಯ ರಾಜಯೋಗ, ಒಂದು ಹಂಸ ಮಹಾಪುರುಷ ರಾಜಯೋಗ, ಒಂದು ವಿಪರೀತ ರಾಜಯೋಗ, 5 ರಾಜಯೋಗಗಳಿದಾವೆ. ಎಷ್ಟು? 5 ರಾಜಯೋಗ. ಚೆನ್ನಾಗಿದೆ ರೀ ಜಾತಕ. ಹೌದು, ಆದ್ರೆ ಕುಜ ಶಾಂತಿ, ರಾಹು ಶಾಂತಿ, ಶುಕ್ರ ಶಾಂತಿ, ಕೇತು ಶಾಂತಿ. ರಾಹು ಕೇತುಗೆ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ಶುಕ್ರ ಕುಜ ನೆಕ್ಸ್ಟ್ ಅದನ್ನು ಬೇರೆ ಮಾಡಿಸಿ. ನೀವು ಫೋನ್ ಮಾಡಿ, ನನಗೆ ಬೇಕಾದ್ರೆ ಬಟ್ರ್ ನಂಬರ್ ಕೊಡ್ತೀನಿ ನಾನು. ಆಹಾ, ಮಾತಾಡೋಂಗೇ ಇಲ್ಲ ಇಲ್ಲಿ ನೋಡಿ. ಗುರು, ಶನಿ, ಬುಧ ಎಕ್ಸ್ಟ್ರಾರ್ಡಿನರಿ, ಬಹಳ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತಾಳೆ. ಇದರಲ್ಲಿ ಯಾವುದೇ ಸಂಶಯ ಬೇಡ. ಬನ್ನಿ ಎಜುಕೇಶನ್ ಅನ್ನು ನೋಡೋಣ ಹೆಂಗಿದೆ ಅಂತ. ಎಜುಕೇಶನ್ ಯಾವ ರೀತಿ ಇದೆ? 4ನೇ ಮನೆಯಲ್ಲಿ ಶುಕ್ರ, ಓಹೋ, ಗುರು ಇಲ್ಲೇ ನೀಚಾಗಿದ್ದಾನೆ. ಸೊ 7 ಕ್ಯಾರೆಟ್ಟು ನೀವು ಪಚ್ಚೆ ಹಾಕ್ತಿರಲ್ಲ, ಸ್ವಲ್ಪ ದೊಡ್ಡೋಳಾದ್ಮೇಲೆ 7 ಕ್ಯಾರೆಟ್ಟು ಪುಷ್ಯರಾಗನೂ ಹಾಕ್ಬೇಕು ಇವಳಿಗೆ ಎಜುಕೇಷನ್ ಟೈಮ್ಗೆ. 5ನೇ ಕ್ಲಾಸು ಇಲ್ಲ 6ನೇ ಕ್ಲಾಸ್ ಬಂದಾಗ ನೀವು ಪುಷ್ಯರಾಗ ಹಾಕ್ಸಿ, ಆದರೆ ಪಚ್ಚೆ ಇವಾಗ ಹಾಕ್ಸಿ. ಯಾಕಂದರೆ ಲಗ್ನದಲ್ಲಿ ಬುದ್ಧಿ ಬೆಳಿಬೇಕು, ಇಲ್ಲಾಂದ್ರೆ ಬಹಳ ಕಷ್ಟ ಬೀಳ್ತಾಳೆ. ಸಾಧ್ಯನೇ ಇಲ್ಲ ಸರ್, 100%. She can become a doctor, no doubt at all. ಆದರೆ ಶುಕ್ರ ಕುಜ ಹಾಗೂ ನಾಗ ಪ್ರತಿಷ್ಠಾಪನೆ ಮಾಡಿಸಿ 7 ಕ್ಯಾರೆಟ್ ಪಚ್ಚೆ ಹಾಗೂ ಪುಷ್ಯರಾಗವನ್ನು ನೀವು ಕೊಡಿಸ್ಲಿಲ್ಲ ಅಂದರೆ ನಡೆಯೋದಿಲ್ಲ. ನೋಡಿ, ಶನಿ ದಶೆಯಲ್ಲಿ ಏನು ಚಿಂತೆ ಇಲ್ಲ, ಬುಧ ದಶೆ, ಅದಕ್ಕೆ ಹೇಳೋದು ಒಳ್ಳೆ ಎಜುಕೇಷನ್ ಆಗುತ್ತೆ ಹೇಳೋದು. ಸೊ ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ಶುಕ್ರ ಹಾಗೂ ಕುಜ ಶಾಂತಿ ಮಾಡ್ಕೊಳ್ಳಿ, ಪ್ಲಸ್ 7 ಕ್ಯಾರೆಟ್ ಪಚ್ಚೆ ಹಾಗೂ ಪುಷ್ಯರಾಗವನ್ನು ಹಾಕಿಸಿ. ಪುಷ್ಯರಾಗ ಈಗ ಸದ್ಯ ಬೇಡ, ಪಚ್ಚೆ ಮಾತ್ರ ಈಗ ಹಾಕಬೇಕು. ಯಾಕಂದರೆ ಬುದ್ಧಿ ಬೆಳಿಬೇಕು, ಜ್ಞಾನ ಬೆಳಿಬೇಕು, ಒಳ್ಳೆ ಜಾತಕ ಇದೆ. ದಯವಿಟ್ಟು ನಾನು ಹೇಳೋದನ್ನು ಮಾಡ್ಕೊಳ್ಳಿ, ಮಗು ಭಾಳ ಎತ್ತರಕ್ಕೆ ಬೆಳೆಯುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ತಮಗೆ ಇಷ್ಟವಾಗಲಿ ದಯವಿಟ್ಟು 4 ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.